ಈಗ ಶಿವರಾಜ್ ಕುಮಾರ್ ಅವ್ರಿಗೆ ಹೆಲ್ತ್ ಅಪ್ಸೆಟ್ ಆಗಿದೆ ಅನ್ನೋದು ಗೊತ್ತಾಗಿದೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅವರು ಹುಷಾರಾಗಿ ಬರಲಿ ಅಂತ? I would like to say that it's my responsibility and everyone else's as well to pray to God that he gets well and the operation is successful. I think it's safe for out of India because we get more facilities out of India than in India. So I think he will have a good time and I really hope that he stays well. Yeah. ಈಗ ಅಭಿಮಾನಿಗಳು ಟೆನ್ಷನ್ ಆಗಿರ್ತಾರೆ, ಈಗ ಹೆಲ್ತ್ ಅಪ್ಸೆಟ್ ಆಗಿದೆ ಅವ್ರಿಗೆ ಅಂತ. ಏನು ಅವ್ರಿಗೆ ಏನೇನೋ ಟೆನ್ಷನ್ ಇರುತ್ತೆ ಅದನ್ನ ಹೊರಹಾಕೋದಕ್ಕೂ ಇಷ್ಟಪಡ್ತಾರೆ. ಅಂದರೆ ಈಗ ಶಿವಣ್ಣಗೂ ಹುಷಾರಿಲ್ಲ, ಶಿವರಾಜ್ ಕುಮಾರ್ ಅವ್ರಿಗೆ ಏನಾಗುತ್ತೋ ಏನೋ ಅಂತ ಟೆನ್ಷನಲ್ಲಿ ಇರ್ತಾರೆ. ಫ್ಯಾನ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? I would like to say be brave, be confident, trust yourself and don't always think negative. Be positive and think positive. Not only be positive, you need to think positive and stay positive. Okay, so I hope that you, Shivana, get better soon and be back by next year or something like that. ಮೂರನೇ ಕ್ಲಾಸ್ ಹುಡುಗಿ ಒಂದು ರಿವ್ಯೂ ಬರ್ತಿತ್ತು, ಆರ್ಟಿಕಲ್ ತರ ಬರ್ತಿತ್ತು, ಅದನ್ನಾದ್ರೂ ಅಬ್ಸರ್ವ್ ಮಾಡಿದ್ವಿ. Without talking, someone understand. ಏನಾದ್ರೂ ಮೀಟ್ ಮಾಡ್ಬೇಕು ಅಂತ ಇಷ್ಟ ಶಿವಣ್ಣ ಹುಡುಗಿಗೆ. ಅವ್ರ ತಂದೆ ತಾಯಿನೂ ಕೂಡ ಕೇಳ್ತಾ ಇದ್ರು. ನೀವು ಬರೋದು ನಂಗೆ ಗೊತ್ತಿರಲಿಲ್ಲ, ಎಲ್ಲ ಅವ್ರಿಗೆ ಹೇಳ್ಬಿಡ್ತಾ ಇದ್ರು. ಇದು ಕಳಿಸಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯರ್ ರಿವ್ಯೂಸ್. ತುಂಬ ಇಷ್ಟ ಆಯ್ತು ನನಗೆ. ಐ ಥಿಂಕ್ ಮಕ್ಕಳಿಗೆ ಇಷ್ಟು ಮಟ್ಟಿಗೆ ಆ ಕ್ಯಾರೆಕ್ಟರ್ ನಾನು ಬಿಫೋರ್ ರಿಲೀಸೇ ಹೇಳಿದ್ದೆ ಥರ ಮಫ್ತಿಲಿ ಬೈರತಿ ರಣಗಲ್ ಪಾತ್ರ ಇಷ್ಟ ಆಗುತ್ತೆ ಅಂತ. ಬಟ್ ಇವಾಗ ಬೈರತಿ ರಣಗಲ್ ಅವ್ರ ಹಾರ್ಟ್ ಹೊರಡೆ ಹೋಗಿದ್ದಾರೆ ಅಂದರೆ ಭಾಳ ಖುಷಿ ಆಗುತ್ತೆ. ಐ ಆಮ್ ವೆರಿ ಬ್ಲೆಸ್ಡ್ ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ರಿವ್ಯೂಸ್. ಲವ್ ಯು. ಥ್ಯಾಂಕ್ ಯು ಸರ್.